ಲಸ್ಸಿ ಮಾಡೋಣ. ಅದಕ್ಕೆ ಮೊದಲು ಒಂದು ಪ್ಯಾನ್ಗೆ ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಆನಿಯನ್ ಹಾಕಿ ರೋಸ್ಟ್ ಮಾಡತ್ತಿಗೆ ಸ್ವಲ್ಪ ಸಾಲ್ಟ್ ಹಾಕಿ, ಮೇಲೆ ಟೊಮೊಟೊ ಹಾಕಿ, ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ. ಈಗ ಕ್ಲೀನ್ ಮಾಡಿರುವ ಮರುವಾಯನ್ನು ಇದಕ್ಕೆ ಹಾಕಬೇಕು. ಮರುವಾಯಿ ಅರ್ಧ ಬೆಂದ ಮೇಲೆ ಇದಕ್ಕೆ ಟರ್ಮೆರಿಕ್ ಪೌಡರ್, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತೆಂಗಿನ ಕಾಯಿ ತುರಿ ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿ. ಈಗ ರುಚಿಯಾದ ಮರುವಾಯಿ ಗಸಿ ರೆಡಿ. ಇದನ್ನ ಬಿಸಿ ರೈಸ್ ಜೊತೆ ಸೇರಿಸಿ ಊಟ ಮಾಡಿ. ಸಖತ್ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.